ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ಇಲಿ ಮತ್ತು ಬೆಕ್ಕು. ಒಂದು ಹಳ್ಳಿಯಲ್ಲಿ ಒಂದು ದೊಡ್ಡ ಮನೆ ಇರುತ್ತೆ. ಆ ಮನೆಯಲ್ಲಿ ಇಲಿಗಳು ಜಾಸ್ತಿ ಆಗ್ಬಿಡುತ್ತೆ. ದಿನೇ ದಿನ ಇಲಿಗಳು ಆಟ ಅವು ತಿರುಗೋದು, ತಿಂಡಿ ಸಾಮಾನು ತಿನ್ನೋದು ಇದೆಲ್ಲ ಜಾಸ್ತಿ ಆದಾಗ ಮನೆ ಸಾಹುಕಾರಂಗೆ ಅದು ಕಾಟ ತಡೆಯೋಕ್ಕಾಗ್ದೇ ಒಂದು ಬೆಕ್ಕನ್ನು ತಂದು ಮನೇಲಿ ಸಾಕ್ತಾನೆ. ಈ ಬೆಕ್ಕು ಬರ್ತಿದ್ದಂಗೆ ಇಲಿಗಳಿಗೆ ಕಷ್ಟ ಸ್ಟಾರ್ಟ್ ದಿನ ಈ ಬೆಕ್ಕು ಇಲಿಗಳನ್ನು ತಿಂದು ತಿಂದು ಆಗ್ತಾ ಇರ್ತದೆ. ಇದರಿಂದ ಬೇಸತ್ತ ಎಲ್ಲ ಇಲಿಗಳು ಒಂದು ದಿವಸ ಸಭೆ ಸೇರ್ತವೆ. ಸಭೆ ಸೇರಿ ನೋಡಿ, ಈ ಮನೆಯಲ್ಲಿ ಇಷ್ಟು ದಿವಸ ಆರಾಮಾಗಿದ್ವಿ ನಾವು, ಈಗ ಮನೆ ಸಾಹುಕಾರ ಬೆಕ್ಕು ತಂದುಬಿಟ್ಟಿದ್ದಾನೆ, ಆ ಬೆಕ್ಕು ನಮ್ಮನ್ನೆಲ್ಲ ತಿಂತಾಯಿದೆ, ನಾವು ಇದಕ್ಕೇನಾದರೂ ಒಂದು ಪರಿಹಾರ ಮಾಡಬೇಕು ಅಂತ ಸಭೆ ಸೇರ್ತಾರೆ. ಪ್ರತಿ ಸಲ ಇದೇ ಇದ್ದಾಗ ಯೋಚನೆ ಮಾಡ್ತಾರೆ. ಒಂದು ಇಲಿ ಹೇಳುತ್ತೆ, ನಾವೊಂದು ಕೆಲಸ ಮಾಡಿದ್ರೆ ಹೇಗೆ, ಬೆಕ್ಕಿಗೆ ಒಂದು ಗಂಟೆ ಕಟ್ಟಿಬಿಟ್ರೆ ಅದು ನಮ್ಮ ಹತ್ರ ಬರ್ತಿದ್ದಂಗೆ ಸದ್ದಾಗತ್ತೆ, ನಾವು ತಪ್ಪಿಸ್ಕೊಂಡ್ಬಿಡ್ಬೋದು ಬೇಗ ಅಂತ ಹೇಳುತ್ತೆ. ಅದಕ್ಕೆ ಒಬ್ಬ ಹಿರಿಯ ಇಲಿ ಅನ್ನತ್ತೆ, ಸರಿಯಾದ ಉಪಾಯವನ್ನು ಕಂಡುಹಿಡಿದಿದ್ದೀವಿ, ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು ಅಂತ ಕೇಳ್ತಾರೆ. ಅದಕ್ಕೆ ಇನ್ನೊಂದು ಇಲಿ ಇದ್ದಿದ್ದು, ನಾನು ದಾರನ ಅರೇಂಜ್ ತರ್ತೀನಿ ಗಂಟೆ ಕಟ್ಟೋ ಇದಕ್ಕೆ ಅಂತ ಹೇಳುತ್ತೆ. ಇನ್ನೊಂದು ಇಲಿ ಇದ್ದಿದ್ದು, ನಾನು ಗಂಟೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳುತ್ತೆ. ಆವಾಗ ಆ ಹಿರಿಯ ಇಲಿ ಏನಂತತೆ, ಎಲ್ಲದೂ ಒಳ್ಳೆಯದಾಯಿತು, ಕರೆಕ್ಟಾಯಿತು, ಎಲ್ಲದೂ ವ್ಯವಸ್ಥೆ ಆಯಿತು, ಆದರೆ ನಮ್ಮ ಮುಂದಿರೋದು ಒಂದೇ ಒಂದು ಸಮಸ್ಯೆ ಏನು ಅಂತಂದರೆ, ಆ ಬೆಕ್ಕಿಗೆ ಹೋಗಿ ಗಂಟೆ ಕಟ್ಟೋರು ಯಾರು ಅಂತ ವಿಚಾರ ಮಾಡ್ತಾ ಇರ್ತಾರೆ. ಅದಂದಾಗ ಎಲ್ಲ ಇಲಿಗಳು ಕೂಡ ಮೌನವಾಗಿಬಿಡ್ತವೆ, ಏನೂ ಮಾತಾಡ್ತಿರಲ್ಲ, ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾರೆ. ಆ ಸಮಯ ಕರೆಕ್ಟಾಗಿ ಬೆಕ್ಕು ಮ್ಯಾವ್ ಅಂತ ಅಲ್ಲಿಗೆ ಬರುತ್ತೆ. ಅದು ಬರ್ತಿದ್ದಂಗೆ ಎಲ್ಲ ಇಲಿಗಳು ಚಲ್ಲಾಪಿಲ್ಲಿಯಾಗಿ ತಮ್ಮ ತಮ್ಮ ಗೂಡುಗಳಿಗೆ ಹೋಗಿ ಸೇರ್ಕೊಂಡ್ಬಿಡ್ತವೆ. ಈ ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ಯಾರನ್ನೂ ಏನೂ ಮಾಡೋಕ್ಕಾಗೋದಿಲ್ಲ. ತಮ್ಮ ದಿನಚರಿಯಂತೆ ಆ ಬೆಕ್ಕು ಆ ಇಲಿಗಳನ್ನು ತಿಂತಾನೆ ಇರ್ತದೆ. ಈ ಕಥೆಯ ನೀತಿ ಹೇಳುತ್ತೆ ಅಂತಂದರೆ, ನಾವು ವಿಷಯಗಳನ್ನು ಕಾರ್ಯರೂಪಕ್ಕೆ ತರುವವರೆಗೆ ಯೋಜನೆಯಿಂದ ಯಾವುದೇ ಪ್ರಯೋಜನವಿಲ್ಲ. ಅಂದರೆ ಇಟ್ ಈಸ್ ನೋ ಯೂಸ್ ಆಫ್ ಪ್ಲ್ಯಾನಿಂಗ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ವಿ ಪುಟ್ ಥಿಂಗ್ಸ್ ಇನ್ ಟು ಪ್ರಾಕ್ಟೀಸ್. ಥ್ಯಾಂಕ್ ಯು ಗೆಳೆಯರೆ. ಕತೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.